टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಾರ್ಯಕ್ರಮಕ್ಕೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನನ ಸೇರುವ ನಿರೀಕ್ಷೆ ಇದೆ. ಜನ ಉತ್ಸಾಹದಲ್ಲಿದ್ದಾರೆ. ನಮ್ಮ ಶಾಸಕರೆಲ್ಲ ಉತ್ಸಾಹದಿಂದ ಇಷ್ಟೊಂದು ಕಾಮಗಾರಿಗಳು ಆಗ್ತಾ ಇದ್ದಾವೆ, ಅಭಿವೃದ್ಧಿ ಆಗ್ತಾ ಇದ್ದಾವೆ ಅಂತ ಹೇಳಿ. ಕಳೆದ ಬಾರಿನೂ 13-18ರಲ್ಲಿ ಮೈಸೂರಿಗೆ ಸುಮಾರು 3,000 ಕೋಟಿಗಿಂತ ಹೆಚ್ಚು ಹಣವನ್ನು ವಿವಿಧ ಕಾಮಗಾರಿಗಳಿಗೆ ಕೊಟ್ಟು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ 13-18ರ ಅವಧಿನಲ್ಲಿ. ಹೀಗಾಗಿ ನಾವು ಅಧಿಕಾರಕ್ಕೆ ಬಂದಂಥ ಎಲ್ಲ ಸಂದರ್ಭಗಳಲ್ಲಿ ಎಜುಕೇಷನ್, ಹೆಲ್ತ್, ಆಯುರ್ವೇದಿಕ್ ಇನ್ಸ್ಟಿಟ್ಯೂಷನ್, ಸೋಷಿಯಲ್ ವೆಲ್ಫೇರ್, ರೋಡ್ಸ್, ನೀರಾವರಿ, ಈ ರೀತಿ ಎಲ್ಲ ಏರಿಯಾಗಳನ್ನು ಕವರ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಮೈಸೂರು ಒಂದು ಮಾದರಿಯಾಗಿ ಅಭಿವೃದ್ಧಿ ಆಗಬೇಕು, ಉತ್ತಮವಾದಂಥ ಸೌಹಾರ್ದತೆಯ ನಾಡಾಗಬೇಕು ಮತ್ತು ಎಲ್ಲ ಜನರ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸಬೇಕು, ಪೂರೈಸಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ, ಸಿದ್ದರಾಮಯ್ಯವರ ಆಶಯ. ಅದಕ್ಕೆ ಅದಕ್ಕೆ ಯಾವ ಕಾರ್ಯಕ್ರಮಗಳು ನಿಮ್ಮನ್ನು ಕಾಣಿಸ್ತಾರೆ. ಆಮೇಲೆ KR ಹಾಸ್ಪಿಟ್ಲು ನೀವು ಡೆವಲಪ್ ಮಾಡಿದ್ದೀರಿ ಇಲ್ಲ ಅಂತಲ್ಲ. ವಿಕ್ಟೋರಿಯಾ ಹಾಸ್ಪಿಟಲ್ ಹೈ ರೈಸ್ ಬಿಲ್ಡಿಂಗ್ಸ್ ಯಾಕೆ ಮಾಡಬಾರ್ದು? ಯಾಕಂದ್ರೆ ಆ ಪ್ರೆಷರ್ ಇದೆ, ಅಲ್ಲಿ ಬೆಡ್ಡೇ ಇಲ್ಲ. ನೀವು ಹೆರಿಟೇಜ್ ಸ್ಟ್ರಕ್ಚರ್ ಅಂತ ಹೇಳಿದ್ರಿ, ವಿಕ್ಟೋರಿಯಾ ಹಾಸ್ಪಿಟ್ಲು ಹೆರಿಟೇಜ್ ಸ್ಟ್ರಕ್ಚರ್. ನೀವು ಕಾಲದಲ್ಲೂ ಡೆವಲಪ್ ಮಾಡಿದ್ದೀರಿ. ಇವತ್ತು ಹೈ ರೈಸ್ ಸಿಕ್ಕಾಪಟ್ಟೆ ಬಂದಿದ್ದಾವೆ ಅಲ್ಲಿ. ಅದನ್ನು ಎರಡು ಯಾಕೆ ನೀವು ಇನ್ಕಾರ್ಪೊರೇಟ್ ಮಾಡಿ? ಅದು ನೋಡೋದಲ್ಲ, ಹೊಸ ಬೈಲ ಬಂದ ಮೇಲೆ ಅದನ್ನೆಲ್ಲ ಪರಿಶೀಲನೆ ಮಾಡೋಣ. ನ್ಯೂ ಬೈಲಾ ಶುಡ್ ಬಿ ಹೈ ರೇಸ್ಡ್ ಬಿಲ್ಡಿಂಗ್, ಅದಕ್ಕೆಲ್ಲ ಹೊಸ ಬೈಲ ಬೇಕಾಗಿತ್ತು. ಅರಮನೆ ಇರೋದ್ರಿಂದ ನಾವು ಹೈಟ್ ರಿಸ್ಟ್ರಿಕ್ಷನ್ ಕೊಟ್ಟಿದ್ವಿ. ಈಗ ಅರಮನೆಯ 1 ಕಿಲೋಮೀಟರ್ ನಂತರ ಏನ್ ಮಾಡ್ಬೇಕು ಅನ್ನೋದು ಹೊಸ ಬೈಲಾ ಮಾಡ್ಕೊಂಡ್ಮೇಲೆ ಅದನ್ನ ಇದು ಮಾಡೋಣ. ಅದು ನೋಡೋಣ. ಹೈ ರೈಸ್ ಬಿಲ್ಡಿಂಗ್ ಮತ್ತು ಕಾವೇರಿ ಕಬಿನಿ ಎರಡು ಬರುತ್ತಲ್ಲ ನಮಗೆ ಮೈಸೂರಿಗೆ. ಕಬಿನಿ ನೀರು 40 mld ಉದ್ಘಾಟನೆನೂ ಇದೆ ಸರ್ ಈ ಪ್ರೋಗ್ರಾಮ್ಸ್ ಅಲ್ಲಿ. ಮೈಸೂರು ಮಹಾನಗರ ಪಾಲಿಕೆ 60 mld ಉದ್ಘಾಟನೆ ಇದೆ ಸರ್ ಇದರಲ್ಲಿ. ಅದಿಲ್ಲ. ಆಮೇಲೆ ಮೈಸೂರು ನಗರಕ್ಕೆ 60 mld ಕಾವೇರಿ ನೀರಿದ ಕಬಿನಿ ನೀರಿದು ಉದ್ಘಾಟನೆ ಇದೆ. ನಾಳೆ 19ರಲ್ಲಿ ನಾವು ಹೋಗಿ ವಿಸಿಟ್ ಮಾಡಿದ್ವಲ್ಲ, ಅದರ ಒಂದು ಕಂಪ್ಲೀಟ್ ಆಗಿದೆ, ಅದರ ಉದ್ಘಾಟನೆ ಕೂಡ ಇದೆ. ಈಗ ವಾಟರ್ ಸಪ್ಲೈ ಡಿಸ್ಟ್ರಿಬ್ಯೂಷನ್ ಅದೇ ನೋಡೋಣ. ಈಗ ಅವ್ರಿಗೆ ಹೇಳಿದ್ರಲ್ಲ, ಒಂದು ಹೊಸ ಬೈಲ ಬಂದ ಮೇಲೆ ನೋಡೋಣ. ಅದು ಅದೇನೆ ಬೈಲ ಆಗ್ಬೇಕು, ಬಿಲ್ಡಿಂಗ್ ಬೈಲ ಆಗ್ಬೇಕು ಸಾಹೇಬ್ ಹೇಳ್ದಂಗೆ. ಯಾವ ಬೈಲರ್ ಬ್ರಿಗೇಡ್ 15 ಕೋಟಿ ಏನ್ ಬೈಲ ಅದು ನೋಡ ಗಮನದಲ್ಲಿರಿಸಿ. ಪಬ್ಲಿಕ್ ಇಂಟ್ರೆಸ್ಟ್ ಇಂದ ಏನ್ ಮಾಡಕ್ ಸಾಧ್ಯ ಆಗುತ್ತೆ, ನಾವು ಹೆರಿಟೇಜ್ ಬಿಲ್ಡಿಂಗ್ ಅನ್ನು ಗಮನದಲ್ಲಿ ಇಟ್ಕೊಂಡು ಹೈ ರೇಸ್ಡ್ ಬಿಲ್ಡ್ ಮಾಡಕ್ಕೆ ಇರ್ತಕ್ಕಂಥ ಕಾನೂನು ತೊಡಕುಗಳನ್ನು ಸರಿ ಮಾಡಿಕೊಂಡು ವಿಲ್ ಎಕ್ಸಾಮೈನ್. ಆಮೇಲೆ ಇದ್ರ ಜೊತೆಗೆ ನಮ್ಗೆ ಏರ್ಪೋರ್ಟ್ ಎಕ್ಸ್ಪ್ಯಾನ್ಷನ್ನು ಆಲ್ರೆಡಿ ಹೇಳಿದ್ದೀವಿ. 100 ಕೋಟಿ ನಾವು ವಾಟರ್ ಇದ್ರು ನೀರಾವರಿ 2 ಕಡೆ 3 ಕಡೆ ಶಿಫ್ಟ್ ಮಾಡಬೇಕು. ಹೈ ಟೆನ್ಷನ್ ವೈರ್ ಸ್ಟೇಟ್ ಗೌರ್ಮೆಂಟ್ ಬೇರೆ ಮಾಡಿ 100 ಕೋಟಿ ಕೊಡುವಂಥದ್ದಿದೆ. ಮತ್ತು ಉಂಡವಾಡಿ ಏತ ನೀರಾವರಿ, ಫಿಲಮ್ ಸಿಟಿ ಆನ್ PPP ಮಾಡಲ್, ಇವೆಲ್ಲವೂ ಕೂಡ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ವರ್ಕ್ಸ್. ಸ್ಟೇಡಿಯಂ ಇದೆ. ಅದೆಲ್ಲ ನಮ್ಗೆ ಗೊತ್ತಿರೋದೆ. ಇದೆಲ್ಲ ನಾವೆಲ್ಲ ಅನುಭವಿಸಿರೋದೆ. ಹೆಚ್ಚು ವರ್ಕ್ ಲೋಡು ಇರೋದು KR ಹಾಸ್ಪಿಟ್ಲಿಗೆ. ಆ KR ಹಾಸ್ಪಿಟ್ಲು ಟೆರಿಷರಿ ಲೆವೆಲ್ ಹಾಸ್ಪಿಟ್ಲ್, ಸ್ಪೆಷಲೈಸ್ಡ್ ಹಾಸ್ಪಿಟ್ಲ್. ಅದು ಎಲ್ಲ ವರ್ಕ್ ಕೂಡ ಅಲ್ಲೇ ಹೋಗ್ತನ್ನ ಕಾರಣಕ್ಕೇ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನ ಮಾಡಿದ್ದು ನಾವು ಬಂದಾಗೆ. ನಾನು ಸಿದ್ದರಾಮಯ್ಯನವರು ಇದ್ದಾಗ ಮತ್ತು ನಮ್ಮ MLA ಸೇರಿ ಇಂಥ ಒಂದು ದೊಡ್ಡ ನಗರಕ್ಕೆ ನೇರವಾಗಿ ರೆಫರಲ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತೇಳಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮಾಡೋದು. ಅದು ಎಂಥ ಕೆಲಸ ಮಾಡ್ತಿದ್ರೆ ಕೋವಿಡ್ ಟೈಮಲ್ಲಿ ಅದೊಂದು ಇಲ್ಲೇ ಹೋಗ್ಬಿಟ್ಟಿದ್ರೆ ಎಷ್ಟೊಂದು ಹಣ ಆಗ್ತಿರೋದು ನೀವೇ ಬರೆದಿದ್ದೀರಿ ಪತ್ರಿಕೆ ಸ್ನೇಹಿತರೆಲ್ಲ. ಡಾಕ್ಟರ್ ಕರ್ಕೊಂಡ್ ಬರಕ್ ಆಗಲ್ಲ. ಈ
3 times ಜಾಸ್ತಿ ಆಗ್ಬಿಟ್ಟಿದೆ ಎಲ್ಲ ಕಡೆ. ಅದೇ ಸಹಜವಾಗಿ ಬದುಕಿನ ಶೈಲಿ ಮತ್ತು ಒತ್ತಡದ ಜೀವನ ನಮ್ಮೆಲ್ಲರನ್ನು ಜಯದೇವ ಕಡೆ ಆಕರ್ಷಿಸ್ತಾ ಇದೆ. ನ್ಯಾಚುರಲ್ ಆಗಿ ಅದನ್ನ ಎಕ್ಸ್ಪಾನ್ಷನ್ ಮಾಡಬೇಕು, ಬೆಡ್ ಸ್ಟ್ರೆಂತ್ ಇನ್ಕ್ರೀಸ್ ಮಾಡಬೇಕು. ಹೋಗಲ್ಲ, ಅವರ್ ಲೈಫ್ ಸ್ಟೈಲ್, ಟೆನ್ಷನ್ ಅಂಡ್ ಪ್ರೆಷರ್, ಸುಮ್ಮನೆ ಹೋಗಲ್ಲ ಆರ್ಟೋ. ನಾವು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಖರ್ಗೆಜಿ ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ. ಅವರು ಬರೋ ಸಾಧ್ಯತೆ ಬರ್ತಾರೆ. ಶಕ್ತಿ ಕಾರ್ಯಕ್ರಮ ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾ ಇದೆ ಕರ್ನಾಟಕದಲ್ಲಿ. 5 ಗ್ಯಾರಂಟಿಗಳಲ್ಲಿ ಶಕ್ತಿನೂ ಒಂದು, ಅದು ಯಶಸ್ವಿಯಾಗಿ ಆಗ್ತಾ ಇದೆ. ಈಗ ನಾಳೆ 19 ಮಾರ್ಬಿಡ್ತಿರೋದು ಇದು ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಮತ್ತು ಅದರ ಉದ್ಘಾಟನೆ ಕಾರ್ಯಕ್ರಮಗಳು. ಏನೇನು ಮಂಜೂರಾತಿ ಕೊಟ್ಟಿದ್ದೀವಿ ಸರ್ಕಾರದ ವತಿಯಿಂದ, ಸುಮಾರು 2500 ಕೋಟಿ ರೂಪಾಯಿ ಮೈಸೂರು ನಗರಕ್ಕೇನೆ, ಆ ಕಾರ್ಯಕ್ರಮಗಳದ್ದು. ಶಕ್ತಿ 2023 ರಾಜ್ಯದ ಜನರು ಆಶೀರ್ವಾದ ಮಾಡಿ ಕೊಟ್ಟುಬಿಟ್ಟಿದ್ದಾರೆ. ಪದೇ ಪದೇ ಮಾಡಬೇಕಾದ ಅಗತ್ಯ ಇಲ್ಲ, ಅದರ ಅನಿವಾರ್ಯತೆಯೂ ಇಲ್ಲ. ಜನರ ಆಶೀರ್ವಾದ ಇರೋ ತನಕ ಸರ್ಕಾರ ಚೆನ್ನಾಗಿ ನಡೀತದೆ. ಮತ್ತು ಇದೆಲ್ಲ ನೋಡಿದ್ಮೇಲೆ ಅಭಿವೃದ್ಧಿನ ಮಾತಾಡೋರು ಸುಮ್ಮನೆ ಮಾತಾಡ್ತಾ ಇರ್ತಾರೆ. ನಾವು ಬಿಟ್ಟರೆ ಈ ಮೈಸೂರು ನಗರಕ್ಕಾಗಲಿ ಬೇರೆ ಕಡೆ ಸಾವಿರಾರು ಕೋಟಿ ರೂಪಾಯಿ ಯೋಜನೆನ ಇವ್ರು ತಂದು ಮಾಡಿದ್ದಾರೆ ಅಂತ ಹೆಸರು ಹೇಳಿ, ಯಾವ್ದಾದ್ರು ಯೋಜನೆ ಹಿಡ್ಕೊಂಡು ಯಾರಾದರೂ ಹೇಳಿ. ನಾವೇನು ಎಂದು ನಿಮ್ಗೆ ಗೊತ್ತಿದೆ, ರಾಜಕೀಯ ಮಾಡೋರಲ್ಲ. ಡೆವಲಪ್ಮೆಂಟ್ ಇದ್ದರೆ ಇರ್ರೆಸ್ಪೆಕ್ಟ್ ದಿ ಪಾರ್ಟಿ ಮಾಡ್ಕೊಂಡು ಹೋಗ್ತೀವಿ. ಜನಗಳಿಗೆ ಮೂಲಭೂತ ಸೌಕರ್ಯ ಕೊಡಬೇಕಲ್ಲ, ದಟ್ ಈಸ್ ಅವರ್ ಗೌರ್ಮೆಂಟ್ ಪ್ರಯಾರಿಟಿ. ಮಾತಾಡೋರು ಮಾತಾಡ್ತಾರೆ. CM ಹೇಳಿದ್ರೆ ಬನ್ರಪ್ಪ ನೀವು ದಯವಿಟ್ಟು ಒಂದೇ ವೇದಿಕೆಯಲ್ಲಿ ಮಾತಾಡೋಣ ಬನ್ನಿ ಅಂತ ಹೇಳಿದ್ದಾರೆ ಇಂಡಿನಲ್ಲಿ. ಇಲ್ಲಿಗೆ ಬಂದರೂ ಚಿಂತೆ ಇಲ್ಲ, ಇದೆಲ್ಲ ಇಲ್ಲಿ ಮಂಜೂರು ಮಾಡೋ ಇಲ್ಲಿ ಇದ್ದಿದ್ದಾವೆ. ಅದು ಟೆಂಡರ್ ಹೋಗಿದೆ, ಮಾಡ್ತೀವಿ ಅದನ್ನ. ಟೆಂಡರ್ ಓಪನ್ ಆಗಿದೆ ಅಂತೆ.